ಒಂದು ಮೆಸೇಜ್ ಬರ್ತಾ ಇತ್ತು ನನಗೆ. ಹೀಗೆ ಪರಿಚಯ ಇರ್ತಕ್ಕಂಥ ಕೆಲವು ಮೂಲಗಳಿಂದ ಒಂದು ಮೆಸೇಜ್. ಅದೇನು ಅಂತ ಅಂದರೆ, ಸಡನ್ಲಿ ಒರಾಕಲ್ ಒಂದು ಲೇ ಆಫ್ ಮಾಡಿತು. 30,000 ಇಂಜಿನಿಯರ್ಸ್ ಇವ್ರನ್ನ ತನ್ನ ಸಂಸ್ಥೆಯಿಂದ ಹೊರಗಡೆ ಆಗ್ತಾರೆ. ಓದಿಲ್ಲ, ಕೇಳಿದರೆ ಇದ್ರ ಬಗ್ಗೆ. ಒರಾಕಲ್ ಕಂಪ್ನಿ ಮಾಡಿದ್ದು. ಅದರಿಂದ ಹೊರಗಡೆ ಬಂದಂಥ ಕೆಲವು ಇಂಜಿನಿಯರ್ಸ್ ಅಲ್ಲಿ ಕೆಲವರೆಲ್ಲ ಸೂಸೈಡ್ ಅಟೆಂಪ್ಟ್ಸ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಆ ಸಂಬಳದ ಆಧಾರದ ಮೇಲೆ ಅವರು ಈಗಾಗಲೇ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಸಾಲಗಳನ್ನು ಮಾಡ್ಕೊಂಡಿದ್ದಾರೆ, ಮನೆಗಳನ್ನು ತಗೊಂಡಿರ್ಬೋದು, ಅದರಲ್ಲಿ EMI ಇರ್ಬೋದು, ಗಾಡಿಗಳನ್ನು ತಗೊಂಡಿರೋ EMI ಇರ್ಬೋದು, ಅಥವಾ ಮತ್ತೊಂದು ಏನೋ ಒಂದು ಜವಾಬ್ದಾರಿ ಎಲ್ಲ ಕೂತಿರಲ್ಲ. 12 ಜನ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಎಲ್ಲ ವಿದ್ಯಾರ್ಥಿಗಳು ಕೂತಿರಲ್ಲ. ಅವನ್ನೆಲ್ಲ ನೋಡ್ತಾ ಇರ್ಬೇಕಂದ್ರೆ ಇವರು 100 ಎಲ್ಲ ತೆಗೆದು ನಾಳೆ ಯಾವುದೋ ಒಂದು ಕಂಪನಿ ಇವ್ರನ್ನ ಹೊರಗಡೆ ಹಾಕ್ಬಿಟ್ರೆ ಇವರು ಸೂಸೈಡ್ ಮಾಡಿಕೊಳ್ಳುವ ಅಷ್ಟರ ಮಟ್ಟಿಗೆ ಇವರ ಮಾನಸಿಕ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಅಂದರೆ, ಈ 100 ಹಾಗಾದರೆ ನಾವು ಜೀವನದಲ್ಲಿ ಹೆದರಬಾರದು ಅನ್ನುವಂಥ ಸಂದೇಶ ಬರಲೇ ಇಲ್ವಾ? ಏನೇ ಅಂತಿರ್ತೀವಿ ಪ್ಯಾರಾಗೋಗ ನಾವು ಕಲೀಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ವಿ, ಹೌದಾ? ನೆನಪಿದೆಯಾ? ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯಾವ ವಿಷಯವನ್ನು ನಾವು ಕಲೀಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ವಿ. ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ಟ್ಯೂಷನ್ಗೆ ಹೋಗಿ ಅಲ್ವಾ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಒಂದು ಕಂಪನಿಗಳನ್ನ ನಾವು ಹೊರಗಾಕಿದ್ರೆ ಮುಂದೆ ನಮ್ಮ ಜೀವನವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಾವು ಮಾರ್ಪಾಡು ಆಗಿಬಿಡೋದಾದರೆ, ನಮ್ಮ ಮಾನಸಿಕ ಸ್ಥಿತಿಗಳು ಕೆಳಗಡೆ ಬೀಳೋದಾದರೆ, ಅದೊಂದು ಶಿಕ್ಷಣ ಏನು? ಸ್ವಾಮೀಜಿ ಏನು ಹೇಳಿದ್ದು?